ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ನಿವೇದಿತಾ ಅಭಿ. ಇವತ್ತು ಬೆಂಡೆಕಾಯಿ ಸಾರು ಮಾಡೋದು ಹೇಗಂತ ನೋಡೋಣ ಬನ್ನಿ. ಒಂದು ಕುಕ್ಕರ್ಗೆ 2 ಟೊಮೊಟೊ, 1 ಗೆಡ್ಡೆ ಬೆಳ್ಳುಳ್ಳಿ, 1/4 ಗ್ಲಾಸಷ್ಟು ಬೇಳೆ ಹಾಕಿ ನೀರು ಮುಳುಗೋವರೆಗೂ ಹಾಕಿ ಅದೆರಡು ಕೂಗಿಸ್ಕೊಳ್ಳಿ. ಆಮೇಲೆ ತೊಳೆದಿರುವಂಥ ಬೆಂಡೆಕಾಯಿ, 1 ಗೆಡ್ಡೆ ಈರುಳ್ಳಿ, ಸಾಸಿವೆ, ಜೀರಿಗೆ, ಖಾರದ ಪುಡಿ, ಕರಿಬೇವು, ಕೊತ್ತಂಬರಿ ಮತ್ತು ಎಣ್ಣೆಯನ್ನು ತೊಗೊಳ್ಳಿ. ಈಗ ಬೆಂಡೆಕಾಯಿ ಹುರ್ಕೋಬೇಕಾಗುತ್ತೆ. ಅದಕ್ಕೆ ಒಂದು ಬಾಣಲಿಗೆ 2 ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ ಕಟ್ ಮಾಡಿರುವಂಥ ಬೆಂಡೆಕಾಯಿನ ಅದಕ್ಕೆ ಹಾಕ್ಬಿಟ್ಟು ಚೆನ್ನಾಗಿ ಹುರ್ಕೋಬೇಕು. ಅದ್ರ ಲೋಳೆ ಅಂಶ ಹೋಗೋ ತನಕ ಹುರ್ಕೋಬೇಕು. ಅದ್ರ ಲೋಳೆ ಅಂಶ ಹೋದಷ್ಟು ಸಾಂಬಾರು ಸೂಪರಾಗಿ ಟೇಸ್ಟಾಗಿರುತ್ತೆ. ಈಗ 2 ಕೂಗಿಸ್ಕೊಂಡಿರೋ ಬೇಳೆನ ಚೆನ್ನಾಗಿ ಮಸಿಬೇಕು. ಚೆನ್ನಾಗಿ ಮಸ್ತಾದ್ಮೇಲೆ ಸಾಂಬಾರು ಒಗ್ಗರಣೆ ಹಾಕ್ಕೊಳಕ್ಕೆ ಒಂದು ಬಾಣಲಿಗೆ 2 ಟೇಬಲ್ ಸ್ಪೂನ್ ಎಣ್ಣೆ, ಸಾಸಿವೆ, ಜೀರಿಗೆ, ಕರಿಬೇವು ಮತ್ತು ಈರುಳ್ಳಿ ಹಾಕಿ ಚೆನ್ನಾಗಿ ಬ್ರೌನಿಶ್ ಆಗೋವರೆಗೂ ಹುರ್ಕೊಳ್ಳಿ. ಹುರ್ಕೊಂಡಿದ ನಂತರ ಕೂಗಿಸ್ಕೊಂಡಿರೋ ಬೇಳೆನ ಬಾಣಲಿಗೆ ಹಾಕ್ಕೊಂಡು ಚೆನ್ನಾಗಿ ಹುರಿಬೇಕು ಒಂದು 5 ನಿಮಿಷಗಳ ಕಾಲ. ಆಮೇಲೆ ಸಾಂಬಾರು ಪುಡಿನ ಹಾಕಿ ಅದಕ್ಕೆ ಮಿಕ್ಸ್ ಮಾಡ್ಕೊಂಡಿದ ನಂತರ ಅದಕ್ಕೆ ನಿಮಗೆ ಯಾವ ಕ್ವಾಂಟಿಟಿಯಲ್ಲಿ ಬೇಕು ನೋಡ್ಬಿಟ್ಟು ನೀರು ಹಾಕ್ಕೊಳ್ಳಿ. ನಾನು ಒಂದು ಇಬ್ರಿಗೆ ಆಗೋಷ್ಟು ಮಾಡ್ತಾಯಿದ್ದೀನಿ. ಅದಾದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಸೇರಿಸಿ ಮಿಕ್ಸ್ ಮಾಡ್ಕೊಳ್ಳಿ. ಒಂದು 10ರಿಂದ 15 ನಿಮಿಷ ಕುದಿಬೇಕು. ಕುದ್ದಿದ ನಂತರ ಸಣ್ಣದಾಗಿ ಹೆಚ್ಚಿಟ್ಟಿರುವ ಕೊತ್ತಂಬರಿಯನ್ನು ಸೇರಿಸ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಮಾಡಿದಾದಮೇಲೆ ತುಪ್ಪ ಇಷ್ಟಪಡೋರು ತುಪ್ಪ ಜೊತೆಗಾದರೂ ಹಾಕೋ ತಿನ್ಬೋದು, ಅನ್ನದ ಜೊತೆ ಆದರೂ ತಿನ್ಬೋದು, ಮುದ್ದೆ ಜೊತೆಗಾದರೂ ತಿನ್ಬೋದು, ಚಪಾತಿ ಇಷ್ಟಪಡೋರು ಚಪಾತಿ ಜೊತೆಗಾದರೂ ತಿನ್ಬೋದು. ನೋಡಿದ್ರಲ್ಲ ಫ್ರೆಂಡ್ಸ್, ಇವತ್ತಿನ ರೆಸಿಪಿ ಇಷ್ಟ ಆಗಿದ್ದಲ್ಲಿ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.